ಓಂ ತತ್ಸತ್. ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ, ಕಾರ್ಯಕ್ರಮದಲ್ಲಿ ನೆರೆದಿರುವಂಥ ಎಲ್ಲ ಸಾಹಿತ್ಯಾಸಕ್ತರೇ ಮತ್ತು ಭೈರಪ್ಪನವರ ಓದುಗರೇ, ಈಗಾಗಲೇ ಅನೇಕ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಪನ್ನು ಭೈರಪ್ಪನವರು ಏನು ಯೋಜನೆ ಮಾಡಿದ್ರು ಅದರ ಮೊದಲ ಕಂತನ್ನು ಇವತ್ತು ಕೊಟ್ಟಿದ್ದಾರೆ. ನಿಜಕ್ಕೂ ಇದು ಇವತ್ತು ನಾನು ಮಾತನಾಡ್ತಿರೋ ಧರ್ಮಶ್ರೀ ಕಾದಂಬರಿಗೆ ಸಂಬಂಧಪಟ್ಟಿರೋ ವಿಷಯ. ಧರ್ಮಶ್ರೀ ಕಾದಂಬರಿಯಲ್ಲಿ ಬರುವ ಸತ್ಯ, ಮುಂದೆ ಯಾರು ಸತ್ಯನಾರಾಯಣ ದೇವದ ಝೇವಿಯರ್ ಅಂತ ಆಗ್ತಾನೆ, ಕ್ರಿಶ್ಚಿಯನ್ನು, ಅವನನ್ನು ಕಾಡ್ದಂಥ ಭಾಳ ಮುಖ್ಯವಾದ ಸಮಸ್ಯೆನೇ ಭೈರಪ್ಪನವ್ರನ್ನೂ ನನ್ನಂಥವನ್ನೂ ಕಾಡಿದ್ದು ನನ್ನ ಬಾಲ್ಯದಲ್ಲಿ ಅದೇನೆ. ಸತ್ಯನ ಕಥೆ ಬೇರೆ ಅಲ್ಲ, ಎಸ್.ಎಲ್. ಭೈರಪ್ಪನವ್ರ ಕಥೆ ಬೇರೆ ಅಲ್ಲ, ಜಿ.ಬಿ. ಹರೀಶನ್ ಕಥೆ ಬೇರೆ ಅಲ್ಲ. ನನ್ನ ಯಾರೋ ಕೇಳಿದ್ರು, 50 ವರ್ಷ ಆಯ್ತಲ್ಲ ಭಿತ್ತಿದು, ನೀವೊಂದು ಆತ್ಮಕಥೆ ಶುರು ಮಾಡ್ಬೋದು ಅಂತ. ಭಿತ್ತಿ ಮೊದಲು ಒಂದು 250 ಪುಟ ಓದಿ ಭೈರಪ್ಪ ಅಂತ ತೆಗೆದು ನನ್ನ ಹೆಸರು ಹಾಕ್ಕೊಳ್ಳಿ, ಅಷ್ಟೇನೆ. ಅದೇ ಹಾಗೆ ಮಾಡಿದ್ರೆ ಆಮೇಲೆ ಅವ್ರು ಕೇಸ್ ಹಾಕ್ತಾರೆ, ಅರುಣ ಅವರು. ಹಾಗೆ ಮಾಡೋಕ್ಕಾಗಲ್ಲ, ವಿಷಯ ಅಷ್ಟೇನೆ ಅಂತ. ಕೆಲವು ಅದರಲ್ಲಿ ಇಲ್ಲ, ತಮ್ಮನ್ನವರು ಸುಡ್ತಾರೆ ಹೆಗಲ ಮೇಲೆ ಹೊತ್ಕೊಂಡು ಹೋಗಿ, ಆ ಥರದ ಸಂದರ್ಭಗಳಿಲ್ಲ ಅಂತ ಹೇಳಿದ್ರು. ಯಾತಕ್ಕೆ ಹೇಳಿದೆ ಅಂತ ಹೇಳಿದ್ರೆ, ನನ್ನ ವಿದ್ಯಾಭ್ಯಾಸ ಕಾಲದಲ್ಲಿ ನಾನು ಸೈನ್ಸ್ ಓದಿದ್ದು, ವಿಜ್ಞಾನದ ವಿದ್ಯಾರ್ಥಿ. ಈಗಲೂ ಕೂಡ ಅತಿ ಹೆಚ್ಚು ನಾನು ಪುಸ್ತಕ ಓದೋದು ಮ್ಯಾಥಮೆಟಿಕ್ಸ್ ಬಗ್ಗೆ, ಫಿಸಿಕ್ಸ್ ಬಗ್ಗೆ, ಬಿಟ್ಟರೆ ಫಿಲಾಸಫಿ. ತೀರಾ ಓದಲೇಬೇಕಲ್ಲಪ್ಪ ಅಂತ ಲಿಟ್ರೇಚರ್ ಓದ್ತೀನಿ. ಲಿಟ್ರೇಚರ್ನ ನಾನು ಬರಿತೀನಿ, ಪ್ರೀತಿಯಿಂದ ಬರಿತೀನಿ. ನನ್ನ ಆಸಕ್ತಿ ಫಿಲಾಸಫಿ ಮತ್ತು ವಿಜ್ಞಾನ. ಕಾರಣಾಂತರಗಳಿಂದ ಮುಂದೆ ವಿಜ್ಞಾನವನ್ನು ಓದೋದಕ್ಕೆ ಬೇಕಾದ ಆರ್ಥಿಕ ಪರಿಸ್ಥಿತಿ ಇರದೇ ಇರೋ ಕಾರಣಕ್ಕೋಸ್ಕರವಾಗಿ ನಾನು BA ಕೋರ್ಸ್ ಮಾಡಿದ್ದೆ. BAನಲ್ಲಿ ಸೋಷಿಯಾಲಜಿ, ಎಕನಾಮಿಕ್ಸು ಮತ್ತು ಕನ್ನಡ ಮೇಜರ್ ತೊಗೊಂಡು ಯೂನಿವರ್ಸಿಟಿಗೆ ಸೋಷಿಯಾಲಜಿಯಲ್ಲಿ ಹೈಯೆಸ್ಟ್ ಬಂತು. ಆಮೇಲೆ ಸೋಷಿಯಾಲಜಿ ಇದಾಗತ್ತೆ ಅಂದ್ಕೊಂಡು ಓದ್ಬೋದು ಅಂತಲೋ ಅಥವಾ ಮೈಸೂರಿಗೆ ಹೋಗಬೇಕಾಗಿತ್ತು ಅವಾಗ. ಅದು ವಾಪಸ್ ಸೇಮ್ ಈ ಕಾದಂಬರಿಯಲ್ಲಿ ಬರೋ ಪರಿಸ್ಥಿತಿನೇ. ಮೈಸೂರಿಗೆ ಹೋದರೆ ಮತ್ತು ಊಟ ಯಾರು ಕೊಡ್ತಾರೆ, ಯಾವ ಹಾಸ್ಟೆಲಲ್ಲಿ ಉಳ್ಕೊಳ್ಳೋದು? RSSನವ್ರು ಒಂದು ಪ್ರಪೋಸಲ್ ಮಾಡಿದ್ರು, ಅವರ RSSದು ಮಾಧವ ಕೃಪಾ ಅಂತ ಇದೆ, ಎಲ್ರಿಗೂ ಗೊತ್ತಿರುತ್ತೆ. ಅದು ಬಹಳ ಇದರ ಹತ್ರ, ಕಾವ್ಯಾಲಯ ಮತ್ತು ಶಾರದಾ ಮಂದಿರದ ಹತ್ರ ಇತ್ತು ಅದು. ಆಮೇಲೆ ಅಲ್ಲಿದ್ದರೆ ಅವ್ರ ಕೆಲಸ ಮಾಡಬೇಕಾಗತ್ತೆ. ಅವ್ರ ಕೆಲಸ ಮಾಡಬಾರ್ದು ಅಂತಲ್ಲ, ಓದೋಕ್ಕಾಗಲ್ಲ. ಹೋಗಿರೋದು ಓದೋಕ್ಕೆ ಆದಾಗ ಓದೋ ಕೆಲಸ ಮಾಡಬೇಕಾಗತ್ತೆ. ಯಾತಕ್ಕಿದೆಲ್ಲ ಇಷ್ಟು ನಾನು ಸ್ಪಷ್ಟವಾಗಿ ಹೇಳಬಲ್ಲೆ ಅಂದರೆ, ಅಷ್ಟೊತ್ತಿಗಾಗಲೇ ನಾನು ನಮ್ಮೂರಿನ ಸರ್ಕ್ಯುಲೇಟಿಂಗ್ ಲೈಬ್ರರಿನಲ್ಲಿ, ನಮ್ಮೂರಿನ ಹಾಸನ ಇವರ ಮೊದಲ 4-5 ಕಾದಂಬರಿಗಳಲ್ಲಿ ಬರುವ ಅನೇಕ ರಸ್ತೆಗಳಲ್ಲಿ ನಮ್ಮನೇನೂ ಒಂದು. ಆ ಕಾದಂಬರಿಗಳನ್ನು ಓದ್ಬಿಟ್ಟಿದ್ದೆ. ಕಾದಂಬರಿಗಳನ್ನು ಓದಿದ್ದಲ್ಲದೆ ಆ ಕಾದಂಬರಿಯಲ್ಲಿ ಬರುವ ಈ ಆ ಪಾತ್ರಗಳು ಯಾವ್ಯಾವ ಪುಸ್ತಕಗಳ ಬಗ್ಗೆ ಇದರಲ್ಲೂ ಚರ್ಚೆ ಮಾಡ್ತಾರೆ. ಸ್ವಲ್ಪ ದೂರ ಸರಿದಿರಲೂ ಒಂದಷ್ಟು ಇಂಟೆಲೆಕ್ಚುವಲ್ ಡಿಸ್ಕಷನ್ಸ್ ಬರುತ್ತೆ ಆ ಹುಡುಗ ಹುಡುಗಿ ನಡುವೆ. ನಮಗೆ ಹುಡುಗ ಹುಡುಗಿನೆಲ್ಲ ಅರ್ಥ ಆಗ್ತಿರಲಿಲ್ಲ, ಇನ್ನೂ ಅರ್ಥ ಆಗೋ ವಯಸ್ಸಲ್ಲ ಅದು. ಈಗಿನ ಥರದ ಇನ್ಸ್ಟಾಗ್ರಾಮು ಅಥವಾ ಒಂದು ಆಧುನಿಕವಾದ ಕಾಲ ಅಲ್ಲ ಅದು. ಆ್ಯಕ್ಚುಲಿ ಹುಡುಗಿರು ಬಂತು ಅಂತ ಹೇಳಿದ್ರೆ ಭಾಳ ನೀಟಾಗಿ ತಲೆ ತಗ್ಗಿಸ್ಕೊಂಡು ರಸ್ತೆ ಬಿಟ್ಟು ಹೋಗುವಂಥ ವಾತಾವರಣ ನಮ್ಮೂರಿನಲ್ಲಿತ್ತು. ಅದು ಬೇರೆ ಒಂದೊಂದು ಊರಲ್ಲಿ ಒಂದೊಂದು ಥರ ಇರುತ್ತೆ. ನಮ್ಮೂರಲ್ಲಿ ಎಲ್ಲರೂ ಹೀಗೆ ಇದ್ರು ಅಂತ ಏನಲ್ಲ, ನಾನು ಹಾಗಿದ್ದೆ ಅಂತ ನಾನು ಹೇಳ್ತಾ ಇರೋದಷ್ಟೇ. ಅದು ಸೇರಿಸ್ಬಿಡ್ಬೇಕು. ಇದರ್ಥ ನಾವು ಹಾಸನದಲ್ಲೆಲ್ಲ ಹಾಗೆ ಇದ್ರು ಅಂತ ಆಮೇಲೆ ವಿಶ್ವೇಶ್ವರ ಭಟ್ರು ಜರ್ನಲಿಸ್ಟ್ ಅವರ ಮೇಲೆ ಒಂದು 4 ಜನನ ಕಳಿಸಿ ನಾಳೆ ಬೇರೆ ಸುದ್ದಿ ಬರೆಸ್ತಾರೆ. ಅಂದರೆ ಬರೆಸೋದೊಂದು, ಇರೋದನ್ನು ಅವರು ಪ್ರಕಟ ಮಾಡ್ತಾರೆ. ಕಾಲನೇ ಹಂಗಿತ್ತು. ಸರ್ಕ್ಯುಲೇಟಿಂಗ್ ಲೈಬ್ರರಿಗಳಿಲ್ಲ ಅಂತ ಹೇಳಿದರೆ ಒಬ್ಬ ತ್ರಿವೇಣಿ, ಒಬ್ಬ ಭೈರಪ್ಪ, ಒಬ್ಬ ಟಿ.ಕೆ. ರಾಮರಾವ್, ಮತ್ತೊಬ್ಬರು ಯಾರೂ ಕೂಡ ಈ ಮಟ್ಟಕ್ಕೆ ಅವರು ಪ್ರಕಾಶಮಾನವಾಗಕ್ಕಾಗ್ತಿರ್ಲಿಲ್ಲ. ಯಾರು ಆ ಸರ್ಕ್ಯುಲೇಟಿಂಗ್ ಲೈಬ್ರರಿಯ ಕಾನ್ಸೆಪ್ಟನ್ನು ಇಂಡಿಯಾದಲ್ಲಿ ಕೊಟ್ಟರೋ ನನಗಂತೂ ಗೊತ್ತಿಲ್ಲ. ಯಾರು ಗೊತ್ತಿದ್ರೆ ಹೇಳಿ, ಅಥವಾ ಒಂದು ಸಣ್ಣ ಪುಸ್ತಕ ಬರೆದ್ರೂ ನಡೆಯುತ್ತೆ. ಕನ್ನಡದಲ್ಲಿ ಇಲ್ಲ ಸರ್ಕ್ಯುಲೇಟಿಂಗ್ ಲೈಬ್ರರಿ ಅನ್ನೋ ಕಾನ್ಸೆಪ್ಟ್ ಬಗ್ಗೆ ನಾನು ಧೈರ್ಯವಾಗಿ ಹೇಳಬಲ್ಲೆ. ಒಂದು ಪುಸ್ತಕ ಇಲ್ಲ. ಯಾರೋ 60ರ ದಶಕದಲ್ಲಿ ಮಾಡಿರ್ಬೇಕು. ಅದನ್ನು ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋಕ್ಕಾಗಲ್ಲ ಪುಸ್ತಕಗಳನ್ನು, ಅಥವಾ ಕೊಂಡ್ಕೊಂಡ್ರು ಇಟ್ಕೊಳ್ಳೋಕ್ಕಾಗಲ್ಲ ಅನ್ನೋಂಥವ್ರು 50 ಪೈಸಾ, 25 ಪೈಸಾ, 15 ಪೈಸಾ ಕೊಟ್ಟು ಒಂದು ದಿವಸಕ್ಕೆ ಆ ಪುಸ್ತಕನ ಓದಿ ಕೊಟ್ಬಿಡ್ತಿದ್ರು. ಮನೆಗಳಲ್ಲೆಲ್ಲ ಎಲೆಕ್ಟ್ರಿಸಿಟಿ ಇರ್ತಾ ಇರಲಿಲ್ಲ. ನಮ್ಮ ಮನೆಯಲ್ಲೆಲ್ಲ ಸೀಮೆಣ್ಣೆ ದೀಪ, 8 ಗಂಟೆಗೆ ಮನೆ ಕತ್ಲೆ, ಯಾಕಂದ್ರೆ ಮತ್ತೆ ನಾಳೆಗೆ ಸೀಮೆಣ್ಣೆ ಬೇಕು. ಹಾಗಾಗಿ ಇಲ್ಲಾಂದರೆ ರಸ್ತೆ ಬದಿಯಲ್ಲಿ ನಮ್ಮ ಪ್ರೊಫೆಸರ್ ವಿಶ್ವನಾಥ ರಾಯರ ಮನೆ ಎದುರುಗಡೆ ಇರೋ ಲೈಟ್ ಕಂಬದಲ್ಲಿ ಓದಬೇಕು. ಸ್ಕೂಲ್ ಪುಸ್ತಕನೆಲ್ಲ ಮನೆಯೊಳಗೆ ಓದಿ ಭಾಳ ಒಳ್ಳೆ ವಿದ್ಯಾರ್ಥಿ ಅಂತ ಅನ್ಸ್ಕೊಂಡು ಭೈರಪ್ಪನವ್ರ ಕಾದಂಬರಿನೆಲ್ಲ ರಸ್ತೆ ಬೀದಿನಲ್ಲಿ ಓದೋದು, ದೀಪದ ಕೆಳಗೆ. ಹಂಗೆ ಓದಿದ್ದು ಧರ್ಮಶ್ರೀ. ಬೇಂದ್ರೆ ಅವರು ಒಂದು ಮಾತು ಹೇಳ್ತಾರೆ, ಚಾಪೆ ಮೇಲೆ ಮಲಗಿದವ್ರಿಗೂ ಕನಸು ಬೀಳುತ್ತೆ, ಕದ್ದು ಉತ್ತತ್ತೆ ತಿಂದ್ರು ಅಥವಾ ಕದ್ದು ಬಾದಾಮಿ ತಿಂದ್ರು ಮೈಗೆ ಹತ್ತತ್ತೆ.
ಭಾಳ ಇಷ್ಟವಾದ ಮಾತಿದೆ. ಇಡೀ ಈ ಕಾದಂಬರಿಯ ಹೂರಣ ಇರೋದಲ್ಲಿ, ಧರ್ಮಶ್ರೀಯ ಹೂರಣ. ಅವನು ಆ ಛಲವನ್ನು ಬಿಡೋದಿಲ್ಲ. ಅದರಲ್ಲಿ ಹೀರೋ ಯಾರನ್ನ ಒಬ್ಬರನ್ನು ಮಾಡಿದ್ದಾರೆ, ಸತ್ಯನಾರಾಯಣ ಅನ್ನುವನ್ನ, ಮತ್ತು ಅವನ ಪ್ರೇಯಸಿ ಆಮೇಲೆ ಹೆಂಡತಿ ಆಗ್ತಾಳೆ ಲೀಲಾ. ಆ ಛಲವೇ ಅವನನ್ನು ಮುನ್ನಡೆಸುವಂಥದ್ದು. ಇದು ಭಾಗಶಃ ಭೈರಪ್ಪನವರೇ ಅನೇಕ ಸತಿ ಹೇಳಿದಂತೆ ಅವ್ರದ್ದೇ ಆತ್ಮಕಥೆಯ ಅನೇಕ ಭಾಗಗಳು. ಭಿತ್ತಿಯಲ್ಲಿ ಬರುವ ಅನೇಕ ಪುಟಗಳು, ಧರ್ಮಶ್ರೀಯಲ್ಲಿ ಬರುವ ಅನೇಕ ಪುಟಗಳು ಅದು ಮಿಕ್ಸ್ ಆಗಿಬಿಡುತ್ತೆ. ಅಷ್ಟೇ ಅಲ್ಲ, ಆದರೆ ಯಾಕೆಂದ್ರೆ ಈಗ ಭಿತ್ತಿ ಬರೆದು ಒಂದು 25-30 ವರ್ಷ ಆಗೋಯ್ತು. ಭೈರಪ್ಪನವರು ಭೌತಿಕವಾಗಿಲ್ಲ. ಆದರೆ ನೀವು ಯೋಚನೆ ಮಾಡಿ, ಒಂದು ಕಾದಂಬರಿಗೆ 65 ವರ್ಷ ಆಗೋದಿದೆಯಲ್ಲ, ಇದು ಹುಡುಗಾಟದ ಮಾತಲ್ಲ. ಇದು ಐ ಟಿ ರೆವಲ್ಯೂಷನ್ ಅಂತ ಹಾಗೆ ಒಂದು 25 ವರ್ಷ ಆಯಿತು. ಮೋಸ್ಟ್ಲಿ ಗೂಗಲ್ಲು ಇತ್ಯಾದಿ ಬಂದೇ ಒಂದು 15-20 ವರ್ಷ ಆಗಿರ್ಬೋದು. ನಮ್ಮಲ್ಲಿ ಭಾಳ ಮೊಬೈಲ್ಗಳಲ್ಲೇ ಎಲ್ಲವನ್ನೂ ನೋಡೋದು ಬಂದೇ ಒಂದು 5-6 ವರ್ಷ ಆಗ್ಬಿಟ್ಟಿದೆ, ಹೆಚ್ಚು ಕಡಿಮೆ ಕೋವಿಡ್ ಟೈಮಲ್ಲಿ ಅಂತ ಅಂದ್ಕೊಂಡ್ರೆ. ಎಲ್ಲರೂ 140 ವರ್ಡ್ನ ಟ್ವಿಟರು ಅಥವಾ ಎಕ್ಸ್ನಲ್ಲಿ ಟೈಪ್ ಮಾಡುವ ಕಾಲದಲ್ಲಿ 200, 300, 400, 500, 800 ಪುಟಗಳ ಪುಸ್ತಕದ ಹಾರ್ಡ್ ಬೌಂಡ್ ವಾಲ್ಯೂಮ್ಸ್ನ ಇವ್ರ ಅಂಗಡಿಗೆ ಹೋಗಿ ಅಥವಾ ನಮ್ಮ ರಾಜ ಅವ್ರ ಅಂಗಡಿಗೆ ಹೋಗಿ ಪುಸ್ತಕಗಳನ್ನು ಜನ ಒಂದೊಂದು ಸೆಟ್ ತೊಗೊತಾರೆ. ಈ ಹೋಗ್ಬೇಕಾದ್ರೆ ಅಂಗಡಿನಲ್ಲಿ 1 kg ಬಾದಾಮಿ, 1 kg ಜಹಾಂಗೀರು, 1 kg ಇನ್ನೊಂದು ಯಾವುದೋ ಬರ್ಫಿ ಅಂತ KG-ಗಟ್ಟಲೆ ಕಟ್ಟಿಸ್ಕೊಂಡು ಹೋಗೋ ಥರ ವಿದೇಶಗಳಿಗೆ ನಾನೇ ನೋಡಿರೋದನ್ನ ಹೇಳ್ತಾ ಇರೋದು. ಸೀದಾ ತೊಗೊಂಡು ಹೋಗ್ತಿರ್ತಾರೆ. 1 ಸೆಟ್ಟು 2 ಸೆಟ್ ಪುಸ್ತಕಗಳನ್ನು ತೊಗೊಂಡು ಹೋಗ್ತಾರೆ. ಅವರ ಆವರಣ ಕಾದಂಬರಿ ಬಂದಾಗ ಉತ್ತರ ಕೊಡೋಕ್ಕೆ ಸಮಯ ಇಲ್ಲ ಪಬ್ಲಿಷರ್ಗೆ. ಆ ಥರ ಜನಗಳ ಇದು. ನಾನೇ ಗಾಂಧಿ ಬಜಾರ್ನ ಪುಸ್ತಕದ ಅಂಗಡಿಲಿ ಕೂತಿದ್ದೆ, ಒಂದು ಅಂಗಡಿನಲ್ಲಿ. ನೋಡೋಣ, ಟೆಸ್ಟ್ ಮಾಡೋಣ, ಸ್ವಲ್ಪ ಒಂದು ಜರ್ನಲಿಸ್ಟ್ ಬುದ್ಧಿ ಇರೋದ್ರಿಂದ ಏನಾಗತ್ತೆ ನೋಡೋಣ ಅಂತ. ಬೆಳಗ್ಗೆ ಮಧ್ಯಾಹ್ನ ತನಕ ಕೂತಿದ್ರೆ ಬಂದವ್ರಿಗೆಲ್ಲ ಪುಸ್ತಕ ನಾಳೆ ಬರುತ್ತೆ, ನಾಡಿದ್ದು ಬರುತ್ತೆ, ಸ್ಟಾಕ್ ಇಲ್ಲ ಅಂತ ಹೇಳಿ ಕಳಿಸೋದಿದೆ. ಅವರು ಬಂದರೆ ನಮಗೆ ಹೇಳಬೇಕು ಅಂತ ನಂಬರ್ ಬರೆಸಿ ಅಡ್ವಾನ್ಸ್ ಎಲ್ಲ ಇಸ್ಕೊಳಕ್ಕಾಗಲ್ಲ. ಯಾರು ಬರ್ತಾರೋ ಅವ್ರಿಗೆ ಕೊಡ್ತೀವಿ ಅಷ್ಟೇ. ಈಗ ಪುಸ್ತಕ ಮುಂದೆ ಇಟ್ಕೊಂಡು ಕೊಡಲಿಲ್ಲ ಅಂದರೆ ಓದುಗರು ಬಿಡಬೇಕಲ್ಲ. ಕನ್ನಡ ಶಾಲೆಗಳು ಮುಚ್ಚುತ್ತಿರೋ ಕಾಲದಲ್ಲಿ, ಕರ್ನಾಟಕದ ಕೆರೆಗಳೆಲ್ಲ ಬತ್ತಿ ಹೋಗಿ ಅಪಾರ್ಟ್ಮೆಂಟ್ಗಳು ಬರ್ತಾ ಇರೋ ಕಾಲದಲ್ಲಿ, ಹಬ್ಬಗಳಿಗೋಸ್ಕರನೂ ಜನ ಒಟ್ಟಿಗೆ ಸೇರ್ಕೊಳ್ಳೋಕ್ಕೆ ಕಷ್ಟಪಡ್ತಿರೋ ಕಾಲದಲ್ಲಿ, ಲೋಟದಲ್ಲಿ ನೀರು ಕುಡಿಯೋ ಬದಲು ಪ್ಲಾಸ್ಟಿಕ್ನಲ್ಲಿ ನೀರು ಕುಡಿಯೋ ಕಾಲದಲ್ಲಿ, ವಾಕ್ಯ ಬರೆದ್ರೆ ಎಲ್ಲಿ ಸಮಯ ವೇಸ್ಟ್ ಆಗುತ್ತೋ ಅಂತ ಇಮೋಜಿಗಳನ್ನು ಕಳಿಸ್ತಿರೋ ಕಾಲದಲ್ಲಿ ನಮಸ್ಕಾರ ಅಂತಿದೆ. ಅದು ನೋಡಿ ಫೇಸ್ಬುಕ್ ಒಪ್ಪಲ್ಲ ಈ ನಮಸ್ಕಾರ ಅಂತ ಹೇಳಲ್ಲ. ಅದ್ರ ಪ್ರಕಾರ ನಾವು ನಮಸ್ತೆ ಅಂತ ಅಂದ್ಕೊಂಡಿದ್ವಿ. ಇಮೋಜಿ ಪ್ರಕಾರ ನಮಸ್ತೆ ಅಲ್ಲ ಅದು. ಆ್ಯಕ್ಚುಲಿ ಏನೇನೋ ಮಾಡ್ಕೊಂಡು ಬಿಟ್ಟಿದ್ದೀವಿ ಈಗ. ಆ ಕಾಲದಲ್ಲಿ ಈಗ ಧರ್ಮಶ್ರೀ ಬಗ್ಗೆ ಒಂದು ಸಭೆ ನಡೆದ್ರೆ ಜನ ಯಾಕೆ ಬಂದು ಕೂತ್ಕೊಳ್ತಾರೆ? ಲೇಖಕ ಇಲ್ಲ, ಪುಸ್ತಕ ನೀವೆಲ್ಲ ಓದ್ಬಿಟ್ಟಿದ್ದೀರಾ. ಇಲ್ಲಿ ಯಾರು ಓದ್ದೇ ಇರೋರಂತೂ ಇಲ್ಲ ಧರ್ಮಶ್ರೀ ಏನೆಲ್ಲ ಕಾದಂಬರಿನೂ ಓದ್ಬಿಟ್ಟಿರ್ತೀರ. ನನಗಿಂತ ಚೆನ್ನಾಗೇ ಓದಿರ್ತೀರ ಅನೇಕರು, ಅನುಮಾನವೇ ಇಲ್ಲ. ಅದರಲ್ಲಿ ವೇದಿಕೆ ಮೇಲೂ ಅಂಥವ್ರು ಅನೇಕರು ಚೆನ್ನಾಗಿ ಓದಿರೋ ಎಕ್ಸ್ಪರ್ಟ್ಸ್ ಇದ್ದಾರೆ. ಯಾಕೆ ಅಂದರೆ ಒಂದು ಕಥೆ ಹೇಳ್ತೀನಿ. ಇದು ಭೈರಪ್ಪನವ್ರು ಹೇಳಿದ ಕಥೆ. ಭೈರಪ್ಪನವ್ರಿಗೆ ಯಾವುದೋ ಒಂದು ದೊಡ್ಡ ಪ್ರಶಸ್ತಿ ಬಂತು. ಆಗಿನ್ನೂ ಹಾಮಾನಾಯಕರು ಇದ್ದರು, ಮತ್ತು ಹಾರ್ನಳ್ಳಿ ರಾಮಸ್ವಾಮಿಗಳಿದ್ದರು. ಹಾಸನದ ಮಹಿಳಾ ಕಾಲೇಜು, AVK ಕಾಲೇಜು, ಅರ್ಕಲಗೂಡು ವರದರಾಜಲು ಕಾಂತಮ್ಮ ಕಾಲೇಜು, ಅಲ್ಲಿ ಒಂದು ಸಭೆ. ಆ ಸಭೆಯಲ್ಲಿ ಹೋದ್ವಾರ ಒಬ್ಬರು ಸ್ವಾಮೀಜಿ ಬಂದಿದ್ರು ಅಂತ ಆ ಕಾಲೇಜ್ನವ್ರು ಏನು ಮಾಡಿದರು, ಗುಲಾಬಿ ಹೂಗಳನ್ನೆಲ್ಲ ಕಿತ್ಬಿಟ್ಟು ಪಕ್ಕಳಗಳನ್ನು ಅವ್ರು ನಡ್ಕೊಂಬರೋ ರಸ್ತೆಯಲ್ಲಿ, ಕಾಲೇಜ್ ಒಳಗಡೆ ಅದೇ ರೆಡ್ ಕಾರ್ಪೆಟ್ ಹಾಸಿರ್ತಾರಲ್ಲ ಅಲ್ಲಿ ಹಾಕಿದ್ರು. ಸ್ವಾಮಿಗಳು ಭಾಳ ಠಾಕು ನಡ್ಕೊಂಡು ಹೋಗಿದ್ರು. ಅವ್ರು ಏನೇನೋ ಧರ್ಮದ ಬಗ್ಗೆ ಪ್ರವಚನ ಕೊಟ್ಟರು. ಆಯಿತು, ಎಲ್ಲರಿಗೂ ಇಷ್ಟ ಆಗತ್ತೆ ಅಂದ್ಕೊಂಡು ಪಾಪ ಕಾಲೇಜಿನ ಆಡಳಿತ ಮಂಡಳಿಯವರು ಹೂವಿನ ಒಂದು ಹಾಸಿಗೆಯನ್ನು ಅಥವಾ ಹೂವಿನ ಒಂದು ಇದನ್ನು ಪುಷ್ಪವೃಷ್ಟಿಯನ್ನು ಭೈರಪ್ಪನವ್ರು ಬರುವಾಗ ಮಾಡಿದ್ರು. ಭೈರಪ್ಪನವ್ರು ನಡ್ಕೊಂಬರ್ತಿದ್ದವರು ನಿಲ್ಲಿಸಿದ್ರು ಅದನ್ನು. ಭೈರಪ್ಪನವ್ರು ಹೇಳಿದ್ರು, ಹೂವಿರೋದು ಮುಡ್ಕೊಳ್ಳೋಕ್ಕೆ, ಹೂವಿರೋದು ದೇವ್ರ ತಲೆಗೆ ಹಾಕೋಕ್ಕೆ, ಇಲ್ಲ ಹೆಣ್ಮಕ್ಳು ಮುಡ್ಕೊಳ್ಳೋಕ್ಕೆ, ಇದನ್ನು ಕಾಲಿಗೆ ಹಾಕ್ಬಿಟ್ಟು ಚಪ್ಪಲಿನಲ್ಲಿ ಶೂಸಲ್ಲಿ ತುಳಿಯೋದ ಅಂತ. ಇದನ್ನು ನೋಡಿ ಯಾರು ಹೇಳ್ಬೋದು ಅವ್ರ ಸಂಸ್ಕೃತಿ ಬಗ್ಗೆ ನಿಷ್ಠೆ ಇರಲಿಲ್ಲ ಅಂತ. ಅವರು ಅದಕ್ಕೆಲ್ಲ ಗೋಲಿ ಮಾರೋ ಅಂತಿದ್ರು. ಅವರೆಲ್ಲ ಅದಕ್ಕೆಲ್ಲ ತಲೆಗೆ, ಅವರ ಕೊನೆಯಲ್ಲಿ ಹೇಳಿದ್ರಲ್ಲಿ ನೋಡಿದ್ರಲ್ಲ, ಸತ್ ಮೇಲೆ ತಿಥಿ ಎಲ್ಲ ಅವ್ರು ಮುಂದಿನವ್ರಿಗೆ ಬಿಟ್ಟಿದ್ದು ಅಂತ. ಬಿಕಾಸ್ ಎಸೆನ್ಷಿಯಲಿ ನಾನು ಅರ್ಥ ಮಾಡ್ಕೊಂಡಂಗೆ ಹಿ ವಾಸ್ ಎ ಹಿಂದೂ, ನಾಟ್ ಇನ್ ದಿ ರಾಮಕೃಷ್ಣ ಸೆನ್ಸ್, ರಾಮಕೃಷ್ಣ ಆಶ್ರಮದ ರೀತಿಲಲ್ಲ. ಅವರು ಸ್ಮಾರ್ತರು, ಶಂಕರ ಮಠದ ರೀತಿನಲ್ಲೂ ಅಲ್ಲ. ಆದರೆ ಅವರ ಅದ್ವೈತಿಗಳು, ಅವರ ಬದುಕು ಅದ್ವೈತಿ ಥರ ಇತ್ತು. ಮೋಸ್ಟ್ಲಿ ಅನಿಸುತ್ತೆ ಅವರು ಆರ್ಯ ಸಮಾಜಿ ಥರ ಇದ್ದರು ಅಂತ. ಆರ್ಯ ಸಮಾಜದವ್ರಿಗೆ ವೇದಗಳು ಮಾತ್ರವೇ ಪ್ರಮಾಣ. ಈ ಪುರಾಣಗಳು
ಆಮೇಲೆ ಬಂದಂಥ ಸ್ವರ್ಗ ನರಕಗಳು, 7 ಸ್ವರ್ಗಗಳು, 7 ನರಕಗಳು, ಅದರೊಳಗಡೆ ಇಂತಿಂಥ ಕುಂಭೀಪಾಕ ನರಕ ಅಂತಿದೆ. ಅದೆಲ್ಲ ಒಂದು ಗರುಡ ಪುರಾಣ ಓದ್ರೆ ನಿಮ್ಗೆ ಗೊತ್ತಿರುತ್ತೆ. ಆ ನರಕ ಇದೆ. ಅವೆಲ್ಲ ನಾವು ಜೀವನದಲ್ಲೇ ನೋಡ್ಬಿಟ್ಟಿದ್ದೀನಿ ಇಂಥವ್ರು. ನೀವು ಭಿತ್ತಿ ಮೊದಲು 250-300 ಪುಟ ಓದಿದ್ರೆ ಅಲ್ಲಿ ಅವ್ರು ಏನೇನು ಜೀವನದಲ್ಲಿ ನರಕ ನೋಡಿದ್ದೀನಿ ಬರೆದಿಟ್ಬಿಟ್ಟಿದ್ದಾರೆ ಅದರಲ್ಲಿ ಅವರು. ಹಾಗಾಗಿ ಅದಕ್ಕಿಂತೇನು ನರಕ. ಮತ್ತು ಅವರ ಜೀವನದ ಕೊನೆಯಲ್ಲೂ ಕೋರ್ಟ್ಗೆ ಅವ್ರು ಹೋಗೋ ಸಂದರ್ಭವನ್ನು ಈಗ ಭಟ್ರು ಹೇಳಿದ್ರಲ್ವ, ಅದು ಬಹಳ ಜೀವನವನ್ನು ಧೀರೋದಾತ್ತವಾಗಿ ನಡೆಸಿದವ್ರಿಗೆ ಅದೊಂಥರ ಸಂಕಟ ಆಗೋ ಇದೇನೆ. ಎಷ್ಟೋ ಸರ್ತಿ ಅವ್ರಿಗೆ ತಮ್ಮ ವೈಯಕ್ತಿಕವಾದ ವಿಚಾರಗಳನ್ನು ಸಾಮಾಜಿಕವಾದ ರೀತಿಯಲ್ಲಿ ಹೇಳೋಕ್ಕಾಗಲ್ಲ ಅಂತ ಹೇಳಿದಾಗ ಅವ್ರ ಆತ್ಮೀಯರ ಹತ್ರ ಮಾತಾಡಿ ದೃಢೀಕರಿಸ್ಕೊಂಡು ಈ ಮಾತು ಹೇಳ್ತಾ ಇದ್ದೀನಿ. ಕಾದಂಬರಿ ಪಾತ್ರಗಳಾಗ್ತಂದ್ರು ಅವರು. ಕಾದಂಬರಿ ಅವರ ಬೃಹತ್ ಕಾದಂಬರಿಗಳಲ್ಲಿ ಬರೋದೆಲ್ಲ ಅವರ ಜೀವನದ ಪಾತ್ರಗಳೇ. ಒಬ್ಬ ಲೇಖಕ ಅವನನ್ನು ಕೇಳಿದ್ರು, ಒಬ್ಬ ಪಾಶ್ಚಾತ್ಯ ಲೇಖಕನ, ಸರ್ ನೀವು ಆಟೋಬಯೋಗ್ರಫಿ ಯಾಕೆ ಬರೆಯಲ್ಲ ಅಂತ. ನನ್ನ ಕ್ರಿಯೇಟಿವ್ ವರ್ಕ್ಸಲ್ಲೇ ಆಟೋಬಯೋಗ್ರಫಿ ಎಲ್ಲ ಇದೆ ಕಣ್ರಿ ಅಂತ. ದಟ್ಸ್ ಎ ಫ್ಯಾಂಟಾಸ್ಟಿಕ್ ಆನ್ಸರ್. ಒಬ್ಬ ಪೊಯೆಟ್ಟು ಏನು ಆಟೋಬಯೋಗ್ರಫಿ ಬರೀತಾರೆ? ಯಾರೋ ಗುಲ್ಜಾರೋ, ಯಾರೋ ಬೇಂದ್ರೇನೋ, ಅಥವಾ ಮೊನ್ನೆ ಹೋದಂಥ ನಮ್ಮ ಆಶಾ ಭೋನ್ಸ್ಲೆ ಅವರೋ, ಅವ್ರ ಹಾಡಿನ ಆ ನೋವು, ಅಲ್ಲಿ ಎಲ್ಲೋ ಒಂದು ಲೈನನ್ನು ಅವರು ಇನ್ನೊಂದು ಸರ್ತಿ ಹೇಳುವ ರೀತಿಯಲ್ಲೇ ನೀವು ಅರ್ಥ ಮಾಡ್ಕೋಬೇಕು ಅವ್ರಿಗೂ OP ನಾಯರ್ಗೂ ಏನಾಗಿತ್ತು ಅಂತ. ಅಂದರೆ ಅದನ್ನೆಲ್ಲ ಬಾಯಿ ಬಿಟ್ಟು ಹೇಳಲ್ಲ. ಬಾಯಿ ಬಿಟ್ಟು ಹೇಳೋದೆಲ್ಲ ಅದು ಗದ್ಯ, ಒಂಥರ ಶುಷ್ಕವಾದ ಗದ್ಯ. ಇವರು ರಸತಪಸ್ವಿಗಳು. ಇವರೆಲ್ಲ ಯಾರನ್ನ ನಾವು ರಸತಪಸ್ವಿ ಅಂತ ಹೇಳ್ತೀವಿ, ಭೈರಪ್ಪನವರು ರಸದ ಮಾರ್ಗದಲ್ಲಿ ಇದ್ದವರು. ಆ ರಸದ ಮಾರ್ಗ ಅವರೇ ಹೇಳುವಂತೆ ಧರ್ಮಶ್ರೀನಲ್ಲಿ ಅವ್ರಿಗೆ ತುಂಬ ಸಿದ್ಧಿಸಿರಲಿಲ್ಲ. ಹಾಗಾಗಿ ಅವರು ಭಾಳ ಅದರ ಪರವಾಗಿ ಅವರು ಬ್ಯಾಟಿಂಗ್ ಮಾಡ್ತಿರ್ಲಿಲ್ಲ. ಧರ್ಮಶ್ರೀ ಭಾಳ ಇಷ್ಟ ಅಂತ ಯಾರು ಈಗಿನ ಭಾಷೆಯಲ್ಲಿ ರೈಟ್ ವಿಂಗ್ ಅಂತ ಯಾರನ್ನು ಕರೀತಾರೆ, ಆ ಥರದವ್ರು ಅವ್ರಿಗೆ ಅವೆಲ್ಲ ಏನಿರಲಿಲ್ಲ. ರೈಟ್ ವಿಂಗ್ ಲೆಫ್ಟ್ ವಿಂಗ್ ಅಂತ ಏನೂ ಇರಲಿಲ್ಲ ಭೈರಪ್ಪನವ್ರಿಗೆ. ಆ ಥರ ಆಮೇಲೆ ಸುಮ್ಮನೆ ಮಾಡ್ಕೊಂಡಿರೋ ಚಿತ್ರಣಗಳಿಗೆ ಅಷ್ಟೇ. ಅವ್ರನ್ನ ಹತ್ತಿರದಿಂದ ನೋಡಿದವರಾಗಿ ಮಾತನ್ನು ಹೇಳ್ಬೋದು. ಅವ್ರಿಗೆ ಯಾವ್ದು ಸತ್ಯನೋ ಯಾವ್ದು ಸರಿ ಇದೆಯೋ ಅದು ಚೆನ್ನಾಗಿರೋದು ಉಳ್ಕೋಬೇಕು. ಮತ್ತು ನಮ್ಮ ಇಂಡಿಯನ್ ಕಲ್ಚರು, ಭಾರತೀಯವಾದ್ದು, ಹಿಂದೂ ಸಂಸ್ಕೃತಿ ಇದು ದೊಡ್ಡದು. ಯಾಕೆಂದ್ರೆ ಪ್ರಪಂಚದ ತುಂಬ ದೇಶಗಳನ್ನು ನೋಡಿದ್ರಿಂದ ಅನುಭವ ಅವರಿಗೆ ಸಿದ್ಧಿಸಿತ್ತು ಮತ್ತು ತುಂಬ ಓದಿದ್ರು. ಹಾಗಾಗಿ ಆ ಥರ ಭೈರಪ್ಪನವ್ರು ಇದ್ದಿದ್ದು. ಈ ಕಾದಂಬರಿ ವಿಷಯವನ್ನು ಸಂಕ್ಷಿಪ್ತವಾಗಿ ಹೇಳೋದಾದರೆ, ಕಾದಂಬರಿ ಪ್ರಾರಂಭದಲ್ಲಿ ಅವರೇ ಹೇಳುವಂತೆ ಸಾಂಸ್ಕೃತಿಕ ಘರ್ಷಣೆ ಇದರ ಮುಖ್ಯವಾದ ವಸ್ತು. ನಾವೆಲ್ ಅಂತ ಬರಿಬೇಕಾದ್ರೆ ಒಂದು ಬಿಗಿನಿಂಗ್ ಇರುತ್ತೆ, ಒಂದು ಕ್ಲಾಶ್ ಇರುತ್ತೆ, ಮತ್ತು ಒಂದು ಎಂಡ್ ಆಗುತ್ತೆ. ಆ ಥರದ ಒಂದು ಸಂಘರ್ಷ ಇಲ್ಲದೆ ಕಾದಂಬರಿ ಆಗಲಿ ಅಥವಾ ಒಂದು ಒಳ್ಳೆ ಸಿನಿಮಾನೂ ಆಗೋದೇ ಇಲ್ಲ. ಆ್ಯಕ್ಚುಲಿ ನೀವು ಟೈಟಾನಿಕ್ ಸಿನಿಮಾ ತೆಗೆದುಕೊಳ್ಳಿ, ಮೊನ್ನೆ ಬಂದಿರೋ ಬಾಹುಬಲಿ ತೆಗೆದುಕೊಳ್ಳಿ, ನಿನ್ನೆ ಬಂದಿರುವಂಥ ದುರಂಧರ್ ತೆಗೆದುಕೊಳ್ಳಿ, ಒಂದು ಕ್ಲಾಶ್ ಇರಬೇಕು. ಸಂಘರ್ಷ ಅನ್ನೋದು ಸೈಕಲಾಜಿಕಲ್ ಇರ್ಬೋದು. ಮನುಷ್ಯ ಮತ್ತು ದೆವ್ವದ ಸಂಘರ್ಷ ಇರ್ಬೋದು, ಮನುಷ್ಯ ಆಸ್ತಿಗೋಸ್ಕರ ಮಾಡುವ ನಮ್ಮ ಭೂತಾಯಿನ ಮಗ ಈ ಥರದ ಕಥೆ ಇರ್ಬೋದು, ಅಥವಾ ಇನ್ನೊಂದು ಯಾವುದೋ ಮನುಷ್ಯ ತನ್ನ ಪ್ರಾಮಾಣಿಕತೆಗೋಸ್ಕರ ಬದುಕುವ ಬಂಗಾರದ ಮನುಷ್ಯದಂಥ ಸಿನಿಮಾ ಇರ್ಬೋದು, ಅಥವಾ ಸೇಡು ಅಥವಾ ಸಿಡಿಮಿಡಿತನವನ್ನೇ ಇಟ್ಕೊಂಡಿರೋ ನಾಗರಹಾವಿನ ಥರ ಸಿನಿಮಾ ಇರ್ಬೋದು. ಉದಾಹರಣೆಗಳು ಕೆಲವು ಹೇಳ್ತಾ ಇದ್ದೀನಿ ಅಷ್ಟೇ. ಅದರ ಹಿಂದಿಯಿಂದನೂ ಹೇಳ್ಬೋದು, ಬೇರೆ ಭಾಷೆಗಳಿಂದನೂ ಉದಾಹರಣೆಗಳನ್ನು ಕೊಡ್ಬೋದು. ಸಂಘರ್ಷ ಇಲ್ಲದೆ ಒಂದು ಕಾದಂಬರಿ ಆಗಲ್ಲ. ಇದನ್ನು ಪ್ರಾರಂಭದ ಹಂತದ ಕಾದಂಬರಿಯಲ್ಲೇ ಭೈರಪ್ಪನವ್ರು ಕಂಡುಕೊಂಡಿದ್ರಿಂದ ಅದಕ್ಕಿಂತ ಮುಂಚೆ ಬರೆದು ಅವರ ಹಾಸನದ ಸ್ನೇಹಿತರಾದ ಕರುಣಾಮೂರ್ತಿಯವರು ಪ್ರಕಟಪಡಿಸಿದ್ದಂತಹ ಪುಸ್ತಕಗಳು, ಗತಜನ್ಮ ಇತ್ಯಾದಿಗಳು, ಅದನ್ನ ನೋಡಿದ್ದೀನಿ. ಆ ಪುಸ್ತಕ ಮೊದಲನೇ ಎಡಿಷನ್ ನೋಡಿದ್ದೀನಿ. ಕರುಣಾಮೂರ್ತಿಯವರು ನಮ್ಮನೆ ಒಂದು ಅರ್ಧ ಕಿಲೋಮೀಟರ್ ದೂರ ಹಾಸನದಲ್ಲಿ. ಭೈರಪ್ಪನವ್ರಿಗೆ ಭಾಳ ನಿಕಟವಾದ ಮಿತ್ರರು ಕರುಣಾಮೂರ್ತಿ ಅಂತ. ಜನ್ಮಿತ್ರ ಪತ್ರಿಕೆ ನಡೆಸ್ತಾ ಇದ್ರು. ಕೋಲಾರದಲ್ಲೂ ಒಂದು ಜನ್ಮಿತ್ರ ಮಾಡಿದ್ರು ಅವರು. ಮೋಸ್ಟ್ಲಿ ಅವ್ರು ಚಿಕ್ಕಮಂಗ್ಳೂರಿನಲ್ಲೂ ಒಂದು ಮಾಡಿದ್ರು ಅನ್ಸುತ್ತೆ. ಅವರ ಪುಸ್ತಕ ಮಾಡಿದರು. ಭೈರಪ್ಪನವ್ರಿಗೆ ಅದು ಇಷ್ಟ ಆಗಲಿಲ್ಲ, ಹಾಗಾಗಿ ಅದನ್ನು ಅವರು ಮತ್ತೆ ಮುದ್ರಣ ಮಾಡಲಿಲ್ಲ. ಆಮೇಲೆ ಅವರು ಈ ಪುಸ್ತಕನ ಮಾಡಿದ್ರು. ಯಾವುದು ಇವತ್ತು ನಾವು ಮಾತನಾಡ್ತಾ ಇರುವ ಅಥವಾ ಸೆಲೆಬ್ರೇಟ್ ಮಾಡ್ತಾ ಇರೋ 65 ವರ್ಷ ಅಂತ, ಧರ್ಮಶ್ರೀ. ಇದು 1961ನೇ ಇಸ್ವಿಲಿ ಬಂತು ಕಾದಂಬರಿ. 1961ನೇ ಇಸ್ವಿನಲ್ಲಿ ಸರ್ಕ್ಯುಲೇಟಿಂಗ್ ಲೈಬ್ರರಿಗಳು ಎಲ್ಲ ಶುರುವಾದ ಕಾಲದಲ್ಲಿ ಪ್ರಕಟವಾಗಿ ಗೋವಿಂದರಾಯರ ತಪಸ್ಸಿನ ಕಾರಣಕ್ಕೆ ಮನೆ ಮನೆಗೆ ತಲುಪಿದಂಥ ಕಾದಂಬರಿ. ಸರ್ಕ್ಯುಲೇಟಿಂಗ್ ಲೈಬ್ರರಿಗಳಿರಲಿ, ಮನೆಗಳಲ್ಲೇ ನ್ಯೂಸ್ ಪೇಪರ್ ತರ್ಸೋಕ್ಕೆ ಜನ ಯೋಚನೆ ಮಾಡೋ ಸ್ಥಿತಿ ಇರುವಾಗ ಎಲ್ಲ ಮೊಬೈಲಲ್ಲೇ ಓದ್ಕೊಂಡ್ಬಿಡ್ತೀವಿ ಅಂತ. ಅದಕ್ಕೊಂದು ಆ್ಯಪ್ ಬೇರೆ, ಎಲ್ಲ ಪೇಪರ್ನವರು ಆ್ಯಪೇ ಕೊಟ್ಟಿರ್ತಾರೆ, ಮೊಬೈಲಲ್ಲೇ ಓದ್ಕೋಬೋದು ದುಡ್ಡು ಕಟ್ಟಿದ್ರೆ. ಅಂಥ ಸಂದರ್ಭದಲ್ಲಿ ಜನ ಇದನ್ನು ಕೊಂಡ್ಕೊಳ್ತಾರೆ. ನನಗೆ ಗ್ಯಾರಂಟಿ ಇದೆ, ಪ್ರೋಗ್ರಾಮ್ ಆದಮೇಲೆ ಕೂಡ ಧರ್ಮಶ್ರೀ ಒಂದಷ್ಟು ಕಾಪಿ ತಗೊಂಡೋಗ್ತಾರೆ ಜನ. ಯಾಕೆ? ಅಂಥದ್ದು ಏನಿದೆ ಈ ಪುಸ್ತಕದಲ್ಲಿ? ಇದೆ. ಏನಿದೆಯಪ್ಪ ಅಂತ ಹೇಳಿದ್ರೆ, ಮತಾಂತರ ಅಂತ ಇದೆಯಲ್ವಾ, ಕನ್ವರ್ಷನ್ನು, ಇದು ಹಿಂದೂ ಕಲ್ಚರಲ್ಲಿ ಇಲ್ಲ. ಈಗ ನಾನು ಸ್ಮಾರ್ತ,
ನಮ್ಮ ಮಠ ಶಂಕರ ಮಠ, ಸುಮ್ಮನೆ ಅನ್ಕೊಳ್ಳೋಣ ಈಗ, ಅದು ನಿಜವೇ ಅನ್ಕೊಳ್ಳೋಣ ಅಂತ ಮಾತುಗೋಸ್ಕರ ಹೇಳಿದ್ದು. ನಾನೀಗ ಅಯ್ಯಂಗಾರ ಆಗಬೇಕಪ್ಪ, ಕಷ್ಟ. ಅಯ್ಯಂಗಾರ ಸ್ವಾಮಿಗಳು ಇಲ್ಲಿ ಇರೋರು ಮಲ್ಲೇಶ್ವರದಲ್ಲಿ ನಮಗೆ ಭಾಳ ಪೂರ್ವಾಶ್ರಮದಲ್ಲಿ ತುಂಬ ನಿಕಟ ಸ್ವಾಮಿಗಳವರು, ಜಿಯರು. ಹೋಗಿ ಕೇಳಿದ್ರು ಅವ್ರು ಏನು ಹೇಳ್ತಾರೆ, ಹರೀಶ್ ನೀವು ಹೇಳುವಾಗ ವಿಷ್ಣು ನಾಮ ಸ್ತೋತ್ರ ಮಾಡಿಬಿಡಿ ಮನೇಲಿ, ನೀವು ವೈಷ್ಣವರೇ, ಸುಮ್ಮನೆ ಅದೆಲ್ಲ ಯಾಕೆ ಬೇಕು ಅಂತ. ಇಲ್ಲ ಸರ್ ನಾನು ಮಾಧ್ವ ಆಗಬೇಕು. ನಾನು ಬೇಡ, ಬೇರೆ ಆಗಕ್ಕೆ ಹೋದರೆ ಇವನು ಮೀಸಲಾತಿಗೆ ಬರ್ತಾನೆ ಅನಿಸುತ್ತೆ. ಅಂದರೆ ನೀನು ಲಿಂಗಾಯತ ಆಗಬೇಕು ಅಂತ ಹೇಳಿದ್ರೆ ಬೇರೆ ಇನ್ನೊಂದು ಯಾವುದೋ ಇವತ್ತಿನ ಅಂದರೆ ಪೊಲಿಟಿಕಲಿ ಸ್ವಲ್ಪ ಸ್ಟ್ರಾಂಗ್ ಇರುವಂಥ ಜಾತಿಗಳಿಗೆ ಆಗ್ತೀನಿ ಅಂದರೆ, ಇವನಿಗೇನೋ ಇವ್ರ ಜಾತಿನಲ್ಲಿ ಸೀಟ್ ಸಿಗ್ತಿಲ್ಲ ಅನ್ಸುತ್ತೆ, ಇವನ ಜಾತಿನಲ್ಲಿ ಕೆಲಸ ಸಿಗ್ತಿಲ್ಲ ಅನ್ಸುತ್ತೆ, ಅದಕ್ಕೆ ಬರುತ್ತೆ. ಅಂದರೆ ಎಸೆನ್ಷಿಯಲಿ ಕನ್ವರ್ಷನ್ ಹ್ಯಾಸ್ ಬಿಕಮ್ ಎ ಕ್ವಶ್ಚನ್ ಆಫ್ ಪಾಲಿಟಿಕ್ಸ್ ಆ್ಯಂಡ್ ಎಕನಾಮಿಕ್ಸ್ ಆ್ಯಂಡ್ ಗೆಟಿಂಗ್ ಎ ಜಾಬ್. ಅದನ್ನು ಇದರೊಳಗಡೆ ಚೆನ್ನಾಗಿ ಬಿಡಿಸಿ ಇಟ್ಟಿದ್ದಾರೆ. ಅಫ್ಕೋರ್ಸ್ ಆ ಕಾಲದಲ್ಲಿ ಅವ್ರಿಗೆ ಎಷ್ಟು ಪ್ರಬುದ್ಧತೆ ಇತ್ತೋ ಅದಕ್ಕೆ ತಕ್ಕಂತೆ ಅಂತಲೂ ಸೇರಿಸ್ಬೇಕು. ಇದು ಭೈರಪ್ಪನವರ ಶ್ರೇಷ್ಠ ಕೃತಿ ಅಲ್ಲ. ಹಾಗಂತ ಇದನ್ನು ಒಂದು ಸರ್ತಿ ಓದಕ್ಕೆ ಹೋದರೆ ನಿಮ್ಗೊಂದು 10 ಸತಿನಾರು ಕಣ್ಣಲ್ಲಿ ನೀರು ಬರುತ್ತೆ, ಬಂದೇ ಬರುತ್ತೆ. ಯಾವುದೋ ಒಂದು ಪ್ರಸಂಗ ನಿಮ್ಮ ಹೃದಯವನ್ನು ಕಲಕ್ಬಿಡುತ್ತೆ ಇದರಲ್ಲಿ. ಯಾಕೆ ಅಂತ ಹೇಳಿದ್ರೆ 2 ನಂಬಿಕೆಗಳ ಒಂದು ಕ್ಲಾಶ್ ತೋರಿಸ್ತಾರೆ. ಸತ್ಯನಾರಾಯಣ ಅವನೊಬ್ಬ ಬಡ ಹಳ್ಳಿಯಿಂದ ಬಂದಂಥ, ಒಬ್ಬ ಬಡತನದ ಹಿನ್ನೆಲೆಯಿಂದ ಬಂದಂಥ, ವೈದಿಕ ಬ್ಯಾಕ್ಗ್ರೌಂಡಿಂದ ಬಂದಂಥ ಹುಡುಗ. ಆಮೇಲೆ ಅವನು ಯಾರ ಜೊತೆ ಅವನು ಪ್ರೇಮವನ್ನು ಉಂಟಾಗುತ್ತೋ ಅವಳು ಕಾನ್ವೆಂಟಲ್ಲಿ ಓದಿರೋ ಹುಡುಗಿ, ಅವಳು ಮೈಸೂರಿನ ಕಾನ್ವೆಂಟಲ್ಲಿ ಓದಿರೋ ಹುಡುಗಿ. ಅವ್ರ ತಂದೆ ಆ ಊರಿನ ಭಾಳ ದೊಡ್ಡ ಕ್ರಿಶ್ಚಿಯನ್ ಸಮಾಜದಲ್ಲಿ ಪ್ರತಿಷ್ಠಿತ ವ್ಯಕ್ತಿ. ಅವರ ಅಣ್ಣ ದೇವದಾಸ್ ಅನ್ನೋರು ಒಂದು ಕಾಲೇಜಿನಲ್ಲಿ ಪ್ರೊಫೆಸರು. ಅವರು ಕ್ರಿಶ್ಚಿಯನ್ರಾದರೂ ಕೂಡ ದೇವದಾಸು ಅವರು ನಾಸ್ತಿಕರು. ಸಿಗರೇಟ್ ಸೇದ್ಕೊಂಡು ಭಾನುವಾರದೊತ್ತು ಒಂದು ಸಿನಿಮಾ ನೋಡಿಕೊಂಡು, ಹೆಂಡತಿ ಚರ್ಚ್ಗೆ ಹೋಗಬೇಕು, ರಾಚಮ್ಮ ಅಂತ ಅವ್ರ ಹೆಂಡತಿ, ಅವಳು ಚರ್ಚ್ಗೆ ಹೋಗಬೇಕು ಅಂದರೆ ಚರ್ಚ್ ಹತ್ರ ಅವಳೊಂದು ಕಾರಲ್ಲಿ ಬಿಟ್ಬಿಟ್ಟು ಇವರೊಂದು ಮಾರ್ನಿಂಗ್ ಶೋ ಸಿನಿಮಾ ನೋಡಿಕೊಂಡು, ಮಾರ್ನಿಂಗ್ ಶೋ ಬಗ್ಗೆ ಎಲ್ಲ ಡೀಟೇಲಾಗಿ ಹೇಳೋಕ್ಕಾಗಲ್ಲ, ಸಿನಿಮಾ ನೋಡಿಕೊಂಡು ಅದರಿಂದ ಅವರು ಆಮೇಲೆ ಇವಳನ್ನು ಕರ್ಕೊಂಡು ಹೋಗೋವಂಥವ್ರು. ಮನೆಯಲ್ಲಿ ಇವಳೇ ಹೇಳ್ತಾಳೆ ಮುಂದೆ, ರಾಚಮ್ಮ ಮನೆಯಲ್ಲಿ ಆ ಉದ್ದ ಗಡ್ಡ ಬಿಟ್ಟಿರೋ ಕಾಲ್ ಮಾರ್ಕ್ಸ್ ಫೋಟೋ ಹಾಕ್ಕೊಂಡಿದ್ದಾರೆ ಅಂತ. ಯಾರೋ ಈ ದೇವದಾಸ್ ಅವ್ರು ನಂಬಿರೋ ಸ್ವಲ್ಪ ಕಮ್ಯುನಿಸ್ಟು ಮಾರ್ಕ್ಸ್ವಾದಿ ವಿಚಾರ. ಆದರೆ ಅದನ್ನು ಅವ್ರು ಯಾರಿಗೂ ಹೇಳಲ್ಲ, ಇದೆಲ್ಲ ಮಾರ್ಕ್ಸ್ವಾದಿ ತನ ಮಾಡಿ ಅಂತ. ಆಮೇಲೆ ಬಂದ್ರಲ್ಲ ಮಾರ್ಕ್ಸ್ವಾದಿಗಳು, ಆ ಥರದ್ದು ಮಾರ್ಕ್ಸ್ವಾದಿ ಅಲ್ಲ ಇರೋ. ಅನಾಕ್ರು, ನಿರಂಜನ, ಕಟ್ಟಿಮನಿ, ಎಸ್ ಅನಂತನಾರಾಯಣ್, ಕುಮಾರ್ ವೆಂಕಣ್ಣ, ಜಿ ವೆಂಕಟಸುಬ್ಬಯ್ಯ, ರಾಮಚಂದ್ರ ಶರ್ಮಾ, ಇವರೆಲ್ಲ ಪ್ರಗತಿಶೀಲರಾಗಿದ್ರಲ್ಲ. ಆ ಕಾಲದ ಪ್ರಗತಿಶೀಲರಿಗೆ ತಮ್ಮ ವಿಚಾರ ಹೇಳೋದಷ್ಟೇ, ಅದನ್ನು ಮತ್ತೆ ಇವತ್ತಿನ ಥರ ಒಂದು ಪೊಲಿಟಿಕಲ್ ಕ್ಲೌಟಲ್ಲಿ ಹೇಳಬೇಕು ಅಂತಿರಲಿಲ್ಲ. ಅಂದರೆ CPI ಜೊತೆ CPIM ಜೊತೆ ಹೇಳಬೇಕು ಅಂತಿರಲಿಲ್ಲ. ಆ ಥರದ ಒಬ್ಬ ನಿರ್ಲಿಪ್ತವಾದ ಒಬ್ಬ ಮಾರ್ಕ್ಸ್ವಾದಿ. ಇದು ಒಂಥರ ಪಾತ್ರ. ಒಂದು ಕಡೆ ಒಂದು ಮಾರ್ಕ್ಸ್ವಾದಿ ತನದ ಒಂಥರ ನಾಸ್ತಿಕತೆ ಥರದ ಪಾತ್ರ. ಹೆಂಡ್ತಿಗೆ ಹೇಳ್ತಾರೆ ಪಿಕ್ಚರ್ಗೆ ಹೋಗೋಣ, ಚರ್ಚ್ಗೆ ಯಾಕೆ ಹೋಗ್ಬಿಟ್ಟೆಲ್ಲ ಟೈಮ್ ವೇಸ್ಟ್ ಮಾಡ್ತೀಯ ನೀನು ಅಂತ. ಹಾಗಂತ ಹಿಂದೂ ಆಗು ಅಂತಲೂ ಹೇಳ್ತಿಲ್ಲ ಅವರು. ಏನೂ ಆಗಬೇಡ, ಆರಾಮಾಗಿರೋಣ, ಸುಮ್ಮನೆ ಆರಾಮಾಗಿ ಜೀವನ ಹೆಂಗಿದೆಯೋ ಅದನ್ನು ಎಂಜಾಯ್ ಮಾಡ್ಕೊಂಡು ಖುಷಿಯಾಗಿರೋಣಂತೆ, ತಲೆ ಕೆಡಿಸ್ಕೋಬಾರ್ದು. ಈ ಧರ್ಮದ ಭಾರಕ್ಕೆ ನಾವು ಒಳಗಾಗಬಾರ್ದು ಅಂತ. ರಾಚಮ್ಮನಿಗೆ ಧರ್ಮದ ಭಾರ ಇಲ್ಲ, ಅವಳು ಕ್ರಿಶ್ಚಿಯನ್ನು. ಅವಳು ಹಾಸನದ ಒಂದು ಕಾನ್ವೆಂಟಲ್ಲಿ ಓದ್ತಾಳೆ. ಆ್ಯಕ್ಚುಲಿ ಹಾಸನದಲ್ಲಿ ಒಂದು ಸೆಂಟ್ ಫಿಲೋಮಿನಾ ಅಂತ ಗರ್ಲ್ಸ್ ಹೈಸ್ಕೂಲ್ ಇದೆ, ಅದರದ್ದು ಉಲ್ಲೇಖವೇ ಇರಬೇಕು, ಅದು ಇನ್ನೊಂದು ಪುಸ್ತಕದಲ್ಲೂ ಬರುತ್ತೆ. ವಸ್ತುವ ನಮ್ಮ ಅನಂತಮೂರ್ತಿಯವರ ಮನೆಯವರು ಎಸ್ತರ್ ಮೇಡಮ್ ಅವರು ಅಲ್ಲೇ ಓದಿದ್ದು. ಇದಕ್ಕೂ ಸಂಬಂಧ ಇಲ್ಲ, ಯಾಕೆಂದ್ರೆ ಎಸ್ತರ್ ಅವ್ರ ಮೇಡಮ್ ಅವರ ಅತ್ಯಂತ ಖಾಸಗಿ ಸ್ನೇಹಿತೆ ನಮ್ಮ ಅತ್ತೆ ರಾಜೇಶ್ವರಿ. ಅವ್ರ ಮನೆ ನಮ್ಮ ಮನೆ 3 ಮನೆ ಅಕ್ಕಪಕ್ಕ ಹಾಸನದಲ್ಲಿ. ನಮ್ಮ ಮನೆಗೂ ಎಸ್ತರ್ ಅವ್ರ ಮನೆಗೂ 3 ಮನೆ ಅಕ್ಕಪಕ್ಕ. ಆ ಥರ ಹೇಳ್ತಾ ಇರೋದು. ಅಂದರೆ ನಾಟ್ ವಿತ್ ಎನಿ ಟೋನ್. ಅಂದರೆ ಇದರಲ್ಲಿರೋ ಪಾತ್ರ ಆಮೇಲೆ ಆವರಣದಲ್ಲಿ ಬರೋ ಶಾಸ್ತ್ರಿ ಅಂದರೆ ಅನಂತಮೂರ್ತಿ ಅಂತ ಹೇಳ್ತಾರ, ಆ ಥರ ಅಲ್ಲ. ಆ ಕಾಂಟೆಕ್ಸ್ಟಲ್ಲಿ ನಾನು ಹೇಳ್ತಾನೆ ಇಲ್ಲ, ದಯವಿಟ್ಟು ಆ ಥರ ಯಾರೂ ರಿಪೋರ್ಟ್ ಮಾಡಬೇಡಿ. ಮಾಡಿದ್ರೆ ನಾನು ಜವಾಬ್ದಾರಿ ಅಲ್ಲ. ಸೊ ಒಟ್ಟಿನಲ್ಲಿ ರಾಚಮ್ಮನ ಪಾತ್ರ ಧರ್ಮ ಬೇಕು, ಎಷ್ಟು ಬೇಕೋ ಅಷ್ಟು ಬೇಕು. ರಿಲಿಜನ್, ಧರ್ಮ ಅಲ್ಲ, ರಿಲಿಜನ್ ಬೇಕು, ತೀರಾ ಅದನ್ನು ಹಚ್ಕೋಬಾರ್ದಪ್ಪ ಅಂತ. ಒಂದು ಸತಿ ಇವಳು ನಾದ್ನಿ, ಅವಳು ಹಿಂದೂ ಇದಾದ್ಮೇಲೆ ಮನೆಗೆ ಹೋಗಿರೋ ರಾಚಮ್ಮನಿಗೆ, ಅತ್ತಿಗೆಗೆ, ಅಂದರೆ ಕ್ರಿಶ್ಚಿಯನ್ ಆಗಿರೋ ರಾಚಮ್ಮನಿಗೆ ಒಂದು ಕಾಲದ ಕ್ರಿಶ್ಚಿಯನ್ನು ಲೀಲಾ ಅಥವಾ ಲಿಲ್ಲಿ ಕುಂಕುಮ ಹಚ್ತಾಳೆ. ಅವಳಿಗೊಂದು ಮಗುನೂ ಹುಟ್ಟಿರುತ್ತೆ ರಾಚಮ್ಮನಿಗೆ, ಅದಕ್ಕೂ ಒಂದು ಸ್ವಲ್ಪ ಬೊಟ್ಟಿಡ್ತಾಳೆ, ಗಂಡನಿಗೂ ಇಡ್ತಾಳೆ, ಎಲ್ಲ ಇಡಿಸ್ಕೊಂತಾರೆ. ಯಾರೂ ಅದನ್ನು ಒರೆಸ್ಕೊಳ್ಳಲ್ಲ. ಈಗ ಒರೆಸೋ ವಿಡಿಯೋ ಎಲ್ಲ ಬರುತ್ತಲ್ಲ, ಆ ಥರ ಒರೆಸ್ಕೊಳ್ಳಲ್ಲ ಯಾರೂ. ಆದರೆ ಇದಿಷ್ಟೇ ಇದರೊಳಗಡೆ ಇರುವಂಥ ಪಾತ್ರಗಳಲ್ಲ. ಇಂಥ ಕಾದಂಬರಿಗಳನ್ನು ಬರೆದಂಥ ಭೈರಪ್ಪನವ್ರ ಬಗ್ಗೆ ಹೇಳುವಾಗ ಒಂದು ಮಾಸ್ತಿಯವ್ರ ಬಗ್ಗೆ ಒಂದು ಮಾತು ನೆನಪಾಗುತ್ತೆ. ಸಾಸ ಮಾಳ್ವಾಡ್ರು ಮಾಸ್ತಿಯವ್ರ ಬಗ್ಗೆ ಒಂದು ಮಾತು ಹೇಳಿದ್ರು. ಧಾರವಾಡದ ಕಡೆ ಬಹಳ ದೊಡ್ಡ ಸಾಹಿತಿಗಳು ಸಾಸ ಮಾಳ್ವಾಡ್ರು.
ಮಾಸ್ತಿ ಕನ್ನಡದ ಆಸ್ತಿ ಅಂತ ಒಂದು ಮಾತಿದೆ ನೋಡಿ, ಅದನ್ನು ಕಾಯಿನ್ ಮಾಡಿದವರು ಮಾಳವಾಡರು, ಸಸ ಮಾಳವಾಡರು, ದೊಡ್ಡ ಪ್ರೊಫೆಸರು, ಅರವಿಂದ್ರ ಭಕ್ತರು. ಅವರ ಶ್ರೀಮತಿಯವರು ಕೂಡ ಶಾಂತಾದೇವಿ ಮಾಳವಾಡ, ಒಳ್ಳೆ ಸಾಹಿತಿ. ಅದನ್ನು ಶಂಕರಮುಖಾಶಿ ಪುಣೇಕರ್ ತಗೊಂಡು ಒಂದು ಲೇಖನದಲ್ಲಿ ಮಾಸ್ತಿ ಕನ್ನಡದ ಆಸ್ತಿ ಆದರೆ ಮಾಸ್ತಿಯವರ ಆಸ್ತಿ ಯಾವುದು ಅಂತ ಕೇಳಿ, ಮಾಸ್ತಿಯವರ ಆಸ್ತಿ ಕನ್ನಡ ಅಂತ ಅವರು ಒಂದು ಟ್ವಿಸ್ಟ್ ಕೊಟ್ಟರು. ಹಾಗೆ ಭೈರಪ್ಪನವರ ಈ ಕಾದಂಬರಿ ಕನ್ನಡದ ಆಸ್ತಿ. ಯಾಕೆ ಅಂದರೆ ದಿ ಹೌಸ್ ಆಫ್ ಮಿಸ್ಟರ್ ಬಿಸ್ವಾಸ್ ಇತ್ಯಾದಿ ಕಾದಂಬರಿಗಳನ್ನು ಬರೆದಂಥ ಪ್ರಖರ ರಾಷ್ಟ್ರೀಯ ವಿಚಾರವನ್ನು ಹೇಳುವ ಟ್ರಿನಿಡಾಡ್ನಲ್ಲಿ ಇದ್ದಂತಹ 3ನೇ ತಲೆಮಾರಿನ ಭಾರತೀಯ ಸಂಜಾತ ಕಾದಂಬರಿಕಾರ ಲೇಖಕ VS ನೈಪಾಲ್ ಒಂದು ಪುಸ್ತಕ ಬರೀತಾರೆ, ಇಂಡಿಯಾ ಎ ವೂಂಡೆಡ್ ಸಿವಿಲೈಸೇಷನ್ ಅಂತ. ಅದು ಅನೇಕರು ಇಲ್ಲಿ ಓದಿರ್ಬೋದು, ಓದಿಲ್ಲ ಅಂದರೆ ದಯಮಾಡಿ ನೀವು ಅದನ್ನು ಗಮನಿಸ್ಬೋದಾದಂಥ ಪುಸ್ತಕ. ಆ ಪುಸ್ತಕ ಭಾರತ ಎಷ್ಟು ಸರ್ತಿ ಪೆಟ್ಟು ತಿಂದಿದೆ ಸಾಂಸ್ಕೃತಿಕವಾಗಿ. ಭಾರತ ಅದು ಇಸ್ಲಾಂನಿಂದ ಇರ್ಬೋದು, ಕ್ರಿಶ್ಚಿಯನ್ ಬೇರೆ ಬೇರೆ ಪಂಥಗಳಿಂದ ಇರಬಹುದು, ಆಧುನಿಕ ಸೆಕ್ಯುಲರಿಸಮಿಂದ ಇರ್ಬೋದು, ಏನೇನು ಪೆಟ್ಟು ತಿಂದಿದೆ ಅನ್ನೋದನ್ನು ಅವನು ದಾಖಲೆ ಮಾಡಿ ಒಂದು ಒಳ್ಳೆ ಪುಸ್ತಕವನ್ನು ಗದ್ಯದಲ್ಲಿ ಬರೀತಾರೆ. ಆತ ಬರೆದಿದ್ದ ಆಮೇಲೆ ಒಂದು 20 ವರ್ಷದ ಹಿಂದೆ. ಆ ಪುಸ್ತಕಕ್ಕೆ ಇದೊಂಥರ ಭಾಷ್ಯದ ಥರ ಈ ಧರ್ಮಶ್ರೀ, ಈ ಸಾರ್ಥ, ಈ ಆವರಣ 3 ಒಂಥರ ಭೈರಪ್ಪನವರ ಕಾದಂಬರಿ ತ್ರಿವಳಿ ಅಂತ ಹೇಳ್ಬೋದು. ಒಂದು ತ್ರಿವಳಿ ಅಂತ ಒಂದು ಕಾನ್ಸೆಪ್ಟ್ ಇದೆ. ನಾನು ಕೂಡ ಒಂದು ಭೈರಪ್ಪನವರ ಒಂದು ಇಂಡೈರೆಕ್ಟ್ ಆಶೀರ್ವಾದದಿಂದ ಪುಸ್ತಕ ಬರೆದಿದ್ದು, ಅದು ಹೇಳ್ತೀನಿ. ಅದು ಹೇಳಿದ್ರಲ್ಲ ಆವಾಗ ರೂಪಾ ಅವರು, ಅದು ಮಹಾಕಾಲ. ಧರ್ಮಶ್ರೀನಲ್ಲಿ ಯಾವ ಒಂದು ಅನ್ವೇಷಣೆಯನ್ನು ಶುರು ಮಾಡಿದ್ರೋ ರಿಲಿಜನ್ ಮತ್ತು ಧರ್ಮದ ನಡುವಿನ ಸಂಘರ್ಷ, ಅದೇ ಮುಂದೆ ಸಾರ್ಥದಲ್ಲಿ ಕಂಟಿನ್ಯೂ ಆಯಿತು. ಅದು ಇಸ್ಲಾಂ ಮತ್ತು ವೈದಿಕ ಬೌದ್ಧ. ಆಮೇಲೆ ಅದೇನೇ ಆವರಣದಲ್ಲಿ ಇಸ್ಲಾಂ ಮತ್ತು ಹಿಂದೂ. ಅದು ಕೊನೆಯ ತನಕ ಅಂದರೆ ಭೈರಪ್ಪನವ್ರದ್ದು ಹಠ. ಆ ವಿಡಿಯೋದಲ್ಲಿ ನೋಡಿದ್ರಲ್ಲ, ಅದೇ ಥರ ಹಠ. ಒಂದು ವಿಷಯ ತೊಗೊಂಡ್ಬಿಟ್ರೆ ಜಿದ್ದಿಗೆ ಬಿದ್ದಂತೆ 20 ವರ್ಷ 30 ವರ್ಷ ಆದರೂ ಅದ್ರ ಬೆನ್ನು ಹತ್ತೋದು. ಲೈಕ್ ಎ ಗುಡ್ ಜರ್ನಲಿಸ್ಟ್. ಒಂದು ಕೇಸ್ ತೊಗೊಂಡ್ಬಿಟ್ರೆ ಅವ್ರು ಒಂದು ಬಿಡೋದೇ ಇಲ್ಲ, ಎಷ್ಟು ವರ್ಷ ಆದರೂ ಹತ್ತಿ ಅದನ್ನು ಕೊನೆ ತನಕ ಒಂದು ದಡ ಮುಟ್ಟಿಸ್ತಾರೆ. ಆ ರೀತಿಯ ಒಂದು ಪ್ರಯಾಣವಾಗಿ ನೀವು ಈ ಧರ್ಮಶ್ರೀ ನೋಡಿದ್ರೆ ಇದು ಒಂದು ಒಂಟಿ ಕಾದಂಬರಿಯಾಗಿ ಕಾಣಿಸಲ್ಲ. ಧರ್ಮಶ್ರೀಯವರ ಆರಂಭದ ಕಾದಂಬರಿ ಅಂತ ಓದಿ ಪಕ್ಕಕ್ಕಿಟ್ಬಿಟ್ಟು ಭೈರಪ್ಪನವರೇ ಚೆನ್ನಾಗಿಲ್ಲ ಅಂತ ಹೇಳಿದ್ರು ಅಥವಾ ಸುಮಾರಾಗಿದೆ ಅಂತ ಹೇಳಿದ್ರು ಅಂತ ನೋಡಿಬಿಟ್ಟು ಮಾತುಕತೆ ಮುಗಿಸೋದು ಒಂದು ಕ್ರಮ. ಆದರೆ ಅದು ನನಗಷ್ಟು ಒಪ್ಪಿತಕವಾದ ಕ್ರಮ ಅಲ್ಲ. ಅದೊಂದು ಅಷ್ಟೊಂದು ಸಾಮಾನ್ಯವಾದ ಕೃತಿಯಾಗಿದ್ದರೆ ಅವರು ಅಷ್ಟೊಂದು ಸಮಯ ಯಾಕೆ ಬರೀತಿದ್ರು, ಮತ್ತೊಂದು ಪ್ರಕಟ ಯಾಕೆ ಮಾಡ್ತಾಯಿದ್ರು? ಅವರು ಪ್ರಕಟ ಮಾಡಿದ್ದಾರೆ, ಅದು ಅನೇಕ ಮುದ್ರಣಗಳನ್ನು ಹೊಂದಿದೆ ಅಂತ ಹೇಳಿದ್ರೆ ಅದರೊಳಗಡೆ ಅವರು ಎತ್ಕೊಂಡಂಥ ಥೀಮ್ ಅವ್ರಿಗೆ ಇಷ್ಟವಾಗಿದೆ. ಆದರೆ ಪೂರ್ತಿ ಅವ್ರಿಗೆ ಆ ಕಾಲದ ಅನುಭವಕ್ಕೆ ಅದನ್ನು ಡೆವಲಪ್ ಮಾಡೋಕ್ಕಾಗಿಲ್ಲ. ಅದಕ್ಕೋಸ್ಕರ ಅವರು ಅದನ್ನು ಮುಂದುವರಿಸ್ಕೊಂಡು ಇವಾಗ ಹೇಳಿದಂಥ ಸಾರ್ಥದಲ್ಲಿ ಮತ್ತು ಆವರಣದಲ್ಲಿ ಭಾಗಶಃ ಅದನ್ನು ಅವರು ತೆಗೆದುಕೊಂಡು ಬಂದರು. ಮತ್ತು ಮುಂದೆ ಅವ್ರಿಗೂ ಗಿರೀಶ್ ಕಾರ್ನಾಡ್ಗೂ ನಮ್ಮ ವಿಶ್ವೇಶ್ವರ ಭಟ್ರ ಸಾರಥ್ಯದಲ್ಲಿ ನಡೆಯುವ ಪತ್ರಿಕೆಯಲ್ಲಿ ನಡೆದಂಥ ದೊಡ್ಡ ಚರ್ಚೆ ಮತಾಂತರದ ಬಗ್ಗೆ, ಪುಟಗಟ್ಟಲೆ ದೊಡ್ಡ ಚರ್ಚೆ ಮತಾಂತರದ ಬಗ್ಗೆ ನಡೀತು. ಆಮೇಲೆ ಒಂದು ಪುಸ್ತಕನೂ ಬಂತು. ಆ ಕಾಲಕ್ಕೆ ಒಂದು ಪುಸ್ತಕ ಕೂಡ ಬಿಡುಗಡೆ ಆಗಿತ್ತು. ಅನೇಕರಿಗೆ ಇಲ್ಲಿರೋರಿಗೆ ನೆನಪಿರುತ್ತೆ. ಅಂದರೆ ಧರ್ಮಶ್ರೀಲಿ ಯಾವುದು ಮತಾಂತರ